ಸಂಪುಟ ವಿಸ್ತರಣೆ ಸರ್ಕಸ್ ಇವತ್ತೇ ಕ್ಲೈಮ್ಯಾಕ್ಸ್ ಹಂತ ತಲುಪುತ್ತಾ? ಇವತ್ತು ರಾತ್ರಿಗೆ ಫೈನಲ್ ಆಗುತ್ತಾ ಸಚಿವರ ಲಿಸ್ಟ್? ದೆಹಲಿಗೆ ಹಾರಿದ್ದಾರೆ ಡಿಕೆ ಶಿವಕುಮಾರ್, ಸಿದ್ದರಾಮಯ್ಯ, ಬಿಕೆ ಹರಿಪ್ರಸಾದ್. ಎಸ್ಸಿ ಕುರಿತಂತೆ ಅಪ್ಡೇಟ್ ಸಿಗ್ತಾ ಇದೆ. ಸಂಪುಟ ಸರ್ಕಸ್ ನಡುವೆ ಆಕಾಂಕ್ಷಿಗಳು ಕೂಡ ದೆಹಲಿಗೆ ಲಗ್ಗೆ ಇಟ್ಟಿದ್ದಾರೆ. ಸಂಪುಟ ವಿಸ್ತರಣೆ ಸರ್ಕಸ್ ಜೋರಾಗಿ ನಡೀತಾ ಇದೆ. ಈ ಸಂಪುಟ ವಿಸ್ತರಣೆ ಸರ್ಕಸ್ಗೆ ಇವತ್ತೇ ಕ್ಲೈಮ್ಯಾಕ್ಸ್ ಸಿಗುತ್ತಾ? ಕಾದು ನೋಡಬೇಕಾಗಿದೆ. ಇವತ್ತು ರಾತ್ರಿಗೆ ಸಚಿವರ ಲಿಸ್ಟ್ ಫೈನಲ್ ಆಗುತ್ತಾ? ಹಾಗಿದ್ರೆ ಸದ್ಯ ದೆಹಲಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಮಾಜಿ ಸಿಎಂ ಸಿದ್ದರಾಮಯ್ಯ, ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್, ಮೂರೂ ಜನರು ಕೂಡ ದೆಹಲಿಗೆ ಹಾರಿದ್ದಾರೆ. ಇದರ ಮಧ್ಯೆ ಸಂಪುಟ ಸರ್ಕಸ್ ನಡುವೆ ಆಕಾಂಕ್ಷಿಗಳು ಕೂಡ ಲಾಬಿ ಯಾರೆಲ್ಲ ಮಾಡ್ತಾ ಇದ್ರು ಸಚಿವ ಸ್ಥಾನಕ್ಕಾಗಿ, ಅವರು ಕೂಡ ದೆಹಲಿಗೆ ಲಗ್ಗೆ ಇಟ್ಟಿರುವಂತದ್ದು. ಅಶೋಕ್ ಪಟ್ಟಣ್, ಬಸವನಗೌಡ ದದ್ದಲ್, ಬಾದಿರ್ಲಿ, ಹಾಗೆ ಪುಟ್ಟರಂಗ ಶೆಟ್ಟಿ, ವಸಂತ್ ಕುಮಾರ್, ನರೇಂದ್ರ ಸ್ವಾಮಿ, ಹಾಗೆ ಇವರ ಜೊತೆಗೆ ಸುಧಾಮ್ ದಾಸ್, ಹಂಪನಗೌಡ ಬಾದಿರ್ಲಿ, ಕೋನ್ ರೆಡ್ಡಿ, ಮತ್ತೆ ಇಲ್ಲಿ ಜಿಎಸ್ ಪಾಟೀಲ್, ಆರ್.ಬಿ. ತಿಮ್ಮಾಪುರ್ ಕೂಡ ದೆಹಲಿಗೆ ಪ್ರಯಾಣ ಬೆಳೆಸಿದ್ದಾರೆ. ಇಷ್ಟೂ ಜನ ಸಚಿವರು ಕೂಡ ಈ ಸಲದ ಸರ್ಕಾರದಲ್ಲಿ ಮಂತ್ರಿಗಿರಿ ಬೇಕೇ ಬೇಕು ಅಂತ ಹೇಳಿ ಪಟ್ಟು ಹಿಡಿದಿರುವಂತಹರು. ಒಂದ್ ಕಡೆಗೆ ಸಂತೋಷ್ ಲಾಡ್ ಕೂಡ ಬೆಳಗ್ಗೆ ಮಾತುಕತೆಯನ್ನ ಮಾಡಿದ್ರು, ಅವರು ಕೂಡ ದೆಹಲಿಗೆ ಹೋಗ್ತಾರೆ ಎಂಬ ಮಾತು ಕೂಡ ಕೇಳಿ ಬರ್ತಾ ಇದೆ. ಸೊ ಒಟ್ಟಾರೆ ಇಷ್ಟು ದಿನಗಳ ಸರ್ಕಸ್ ಏನಿದೆ, ಸಚಿವ ಸಂಪುಟ ಇವತ್ತು ಮುಗಿಯುತ್ತೆ. ಯಾರೆಲ್ಲ ಆಕಾಂಕ್ಷಿಗಳಿದ್ದಾರೆ ಅದು ಕೂಡ ಹೈಕಮಾಂಡ್ ನಿರ್ಧಾರ ಮಾಡಿರೋದು. ಇಲ್ಲಿ ಹೊಸಬರಿಗೆ, ಹೊಸ ಮುಖಗಳಿಗೆ ಹೆಚ್ಚಿನ ಆದ್ಯತೆ ಕೊಡಿ ಅಂತ ಹೇಳಿದೆಯಲ್ಲ. ಸೊ ಈಗ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೊಸ ಮುಖಗಳು ಯಾರೆಲ್ಲ ಇದ್ದಾರೆ, ಅವರೇ ತಯಾರಿಯನ್ನ ನಡೆಸಿದ್ದಾರೆ. ಇದು ಸಿದ್ದರಾಮಯ್ಯನವರ ಹತ್ರ, ಡಿಕೆ ಶಿವಕುಮಾರ್ ಅವರ ಹತ್ರ ಮಾತನಾಡಿದ್ರೆ ಆಗುವಂತ ವಿಚಾರ ಅಲ್ಲ. ಹಾಗಾಗಿ ನಾವೇ ಡೈರೆಕ್ಟ್ ಹೈಕಮಾಂಡ್ಗೆ ಹೋಗ್ಬಿಡೋಣ, ಅಲ್ಲಿ ಇರುವಂತಹ ದೆಹಲಿ ನಾಯಕರ ಜೊತೆಗೆ ಮಾತನಾಡಿ ಲಾಬಿ ಮಾಡಿ ಸಚಿವ ಸ್ಥಾನವನ್ನ ಗಿಟ್ಟಿಸಿಕೊಳ್ಳೋಣ ಅಂತ ಹೇಳ್ಬಿಟ್ಟು ಸದ್ಯ ಈಗ ಅವರು ಕೂಡ ದಾಪುಗಾಲಿಟ್ಟಿರುವಂತದ್ದು. ಸದ್ಯ ಫೈನಲಿ ಇವತ್ತು ಸಚಿವರ ಲಿಸ್ಟ್ ಫೈನಲ್ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಡಿಕೆಶಿ, ಸಿದ್ದು, ಬಿಕೆ ಹರಿಪ್ರಸಾದ್ ಅವರ ಜೊತೆಗೆ ಈಗ ಸಚಿವ ಸ್ಥಾನದ ಆಕಾಂಕ್ಷಿಗಳು, ಹೊಸ ಮುಖಗಳು ಅಶೋಕ್ ಪಟ್ಟಣ್, ಬಸವನಗೌಡ ದದ್ದಲ್, ಹಾಗೆ ಬಾದಿರ್ಲಿ, ಪುಟ್ಟರಂಗ ಶೆಟ್ಟಿ, ವಸಂತ್ ಕುಮಾರ್, ನರೇಂದ್ರ ಸ್ವಾಮಿ, ಸುಧಾಮ್ ದಾಸ್, ಹಂಪನಗೌಡ ಬಾದರ್ಲಿ, ಕೋನ್ ರೆಡ್ಡಿ, ಜಿಎಸ್ ಪಾಟೀಲ್, ಆರ್.ಬಿ. ತಿಮ್ಮಾಪುರ್ ಕೂಡ ದೆಹಲಿಗೆ ಪ್ರಯಾಣ ಬೆಳೆಸಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಇದು ಕೇವಲ ಇವರು ಹೊಸ ಮುಖಗಳು, ಇವರ ಹೆಸರು ಮುಂಚೂಣಿಗೆ ಬರ್ತಾ ಇದೆ. ಆದ್ರೆ ಕೇಳದೇ ಇರುವಂತಹ ಎಷ್ಟೋ ಹೆಸರುಗಳು, ಕಾಣದೇ ಇರುವಂತಹ ಎಷ್ಟೋ ಫೇಸ್ಗಳು ಈ ಹಿಂದೆನೆ ನಿಂತ್ಕೊಂಡು ಲಾಬಿಯನ್ನ ನಡೆಸ್ತಾ ಇರೋದು ನಮಗೆ ಅಷ್ಟು ಗೋಚರಿಸ್ತಾ ಇಲ್ಲ. ಯಾಕಂತ ಅಂದ್ರೆ ಅಷ್ಟು ಜನರು ಕೂಡ ಇರುವಂತದ್ದು ಸಿದ್ದರಾಮಯ್ಯನವರ ಬಣದಲ್ಲಿ ಮತ್ತೆ ಡಿಕೆ ಶಿವಕುಮಾರ್ ಅವರ ಬಣದಲ್ಲಿ. ಅವರ ಜೊತೆಗೆ ಬಣ ಅಂತ ಅಂದ್ರೆ ಅವರ ಜೊತೆಗೆ ಇರೋದು ಅಥವಾ ಅವರ ಜೊತೆ ಗುರುತಿಸಿಕೊಳ್ಳೋದಲ್ಲ, ಅವರ ಆಗು ಹೋಗುವವರು ಹೇಳುವಂತ ಕೆಲಸಗಳನ್ನ, ಪಕ್ಷ ಬೆಳವಣಿಗೆಗಳನ್ನ, ಜೊತೆಗೆ ಪಕ್ಷಕ್ಕೆ ಬೇಕಾದಂತಹ ನಿಲುವುಗಳನ್ನ ಮಾಡಿಕೊಂಡು ಹೋಗುವಂತದ್ದು. ಸೊ ಇವರು ಗುರುತಿಸಿಕೊಂಡು ಬಂದಿರುವಂತದ್ದು. ಸೊ ಹಾಗಾಗಿ ಈಗ ಇವತ್ತೇ ಫೈನಲ್ ಆಗುತ್ತೆ ಲಿಸ್ಟ್ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಈಗ ಕೇಳಿ ಬಂದಿರುವಂತಹ ಹೆಸರುಗಳ ಪೈಕಿ ಈಗ ಅವರಿಗೆ ನಿಜವಾಗ್ಲೂ ಸಚಿವ ಸ್ಥಾನ ಕೊಡ್ತಾರ, ಅವರಿಗೆ ಮಂತ್ರಿಗಿರಿ ಪಟ್ಟ ಸಿಗುತ್ತಾ, ಹೊಸ ಮುಖಗಳಿಗೆ ಆದ್ಯತೆ ಅಂತ ಹೇಳಿರೋದು ಇವರಿಗೇನಾ ಅಥವಾ ಇವರನ್ನ ಹೊರತುಪಡಿಸಿ ಬೇರೆ ಲಿಸ್ಟ್ ಈಗ ಹೈಕಮಾಂಡ್ ಹತ್ರ ಇದೆಯಾ ಅನ್ನೋದನ್ನ ಕಾದು ನೋಡ್ಬೇಕು. ಈಗ ಮೊದಲಿಗೆ ಡಿಕೆ ಶಿವಕುಮಾರ್ ಅವರು ಬೆಳ್ಳಂಬೆಳಗ್ಗೆ ದೆಹಲಿಗೆ ಹಾರಿದ್ರು. ಈ ಒಂದು ಸಚಿವ ಸಂಪುಟ ವಿಸ್ತರಣೆ ಒಂದಷ್ಟು ಹೆಸರುಗಳನ್ನ ಲಿಸ್ಟ್ ಫೈನಲ್ ಮಾಡಿಕೊಂಡು, ಅದಾದ್ಮೇಲೆ ಮಾಜಿ ಸಿಎಂ ಸಿದ್ದರಾಮಯ್ಯನವರು ಹಾಗೆ ಬಿಕೆ ಹರಿಪ್ರಸಾದ್ ಇಬ್ರು ಕೂಡ ಮಧ್ಯಾಹ್ನ ದೆಹಲಿಗೆ ತೆರಳಿರುವಂತದ್ದು. ಸೊ ಹಾಗಾಗಿ ಬಹಳ ಕುತೂಹಲ ಕೇಳಿಸಿರುವಂತದ್ದು ಡಿಕೆ ಶಿವಕುಮಾರ್ ಅವರ ಕೈಯಲ್ಲಿರುವಂತಹ ಹೆಸರುಗಳು, ಸಿದ್ದರಾಮಯ್ಯನವರಲ್ಲಿ ಇರುವಂತಹ ಹೆಸರುಗಳು, ಜೊತೆಗೆ ಹೈಕಮಾಂಡ್ ಯಾವ ಹೆಸರುಗಳನ್ನ, ಯಾವ ಪಟ್ಟಿಯನ್ನ ಫೈನಲ್ ಮಾಡಿದೆ ಅಂತ ಹೇಳಿ. ಮತ್ತೊಂದ್ ಕಡೆಗೆ ಹೊಸ ಮುಖಗಳು ಅಂತ ಹೈಕಮಾಂಡ್ ನಿಂದಲೇ ನೇರವಾಗಿ ಹೆಸರು ಕೇಳಿ ಬರ್ತಿರೋದ್ರಿಂದ ಈಗ ಅಶೋಕ್ ಪಟ್ಟಣ್ ಅವರಾಗಿರ್ಬೋದು, ಬಸವನಗೌಡ ದದ್ದಲ್ ಆಗಿರ್ಬೋದು, ಪುಟ್ಟರಂಗ ಶೆಟ್ಟಿ ಅವರಾಗಿರ್ಬೋದು, ವಸಂತ್ ಕುಮಾರ್, ನರೇಂದ್ರ ಸ್ವಾಮಿ, ಹಾಗೆ ಸುಧಾಮ್ ದಾಸ್ ಅವರಾಗಿರ್ಬೋದು, ಹಂಪನಗೌಡ ಬಾದಿರ್ಲಿ, ಮತ್ತೆ ಕೋನ್ ರೆಡ್ಡಿ, ಜಿಎಸ್ ಪಾಟೀಲ್, ಆರ್.ಬಿ. ತಿಮ್ಮಾಪುರ್ ಇವರ ಹೆಸರು ಕೂಡ ಮುಂಚೂಣಿಯಲ್ಲಿ ಕೇಳಿ ಬರ್ತಾ ಇದೆ. ಹಾಗಾಗಿ ಇಲ್ಲಿ ಡಿಕೆ ಶಿವಕುಮಾರ್, ಸಿದ್ದರಾಮಯ್ಯನವರು, ಬಿಕೆ ಹರಿಪ್ರಸಾದ್ ಅವರ ಜೊತೆಗೆ ಇಷ್ಟೋ ಜನರು ಕೂಡ ದೆಹಲಿಗೆ ಪ್ರಯಾಣ ಬೆಳೆಸಿದ್ದಾರೆ. ಒಂದ್ ಕಡೆ ಅವ್ರಿಗೆ ಇರ್ಬೋದು, ಈಗ ಸಿದ್ದರಾಮಯ್ಯನವ್ರಿಗೆ ನಾವು ಹೇಳಿದ್ರು ಕೂಡ ಪ್ರಯೋಜನ ಆಗಲ್ಲ, ಡಿಕೆ ಶಿವಕುಮಾರ್ ಅವ್ರಿಗೆ ಹೇಳಿದ್ರು ಕೂಡ ಪ್ರಯೋಜನ ಆಗಲ್ಲ, ನಾವೇ ಮುತುವರ್ಜಿ ವಹಿಸಿ ನೇರ
ನೇರವಾಗಿ ಹೈಕಮಾಂಡ್ ಕದ ತೆಟ್ಟಿದ್ರೆ ನಮಗೆ ಈಸಿಯಾಗಿ ಸಚಿವ ಸ್ಥಾನ ಸಿಗುತ್ತೆ ಅನ್ನೋದು ಅವರ ತಲೆಯ ಲೆಕ್ಕಾಚಾರ ಆಗಿರ್ಬೋದು. ಹಾಗಾಗಿ ಪ್ರಯಾಣ ಬೆಳೆಸಿದ್ದಾರೆ. ಸೊ ಅಂತಿಮ ಹಂತಕ್ಕೆ ಹೈಕಮಾಂಡ್ ಏನ್ ನಿರ್ಧಾರ ತೆಗೆದುಕೊಳ್ಳುತ್ತೆ, ಇಷ್ಟು ಜನರ ಹೆಸರು ಸಚಿವ ಲಿಸ್ಟ್ ಪಟ್ಟಿಯಲ್ಲಿ ಇರುತ್ತಾ, ಇದನ್ನ ಕೈಬಿಟ್ಟು ಬೇರೆ ಲಿಸ್ಟ್ ರೆಡಿ ಮಾಡುತ್ತಾ ಅನ್ನೋದು ಇವತ್ತು ರಾತ್ರಿಗೆ ಫೈನಲ್ ಪಟ್ಟಿ ರೆಡಿ ಆದ್ಮೇಲೆ ಗೊತ್ತಾಗುತ್ತೆ.